ಇವತ್ತು ನಾರಾಯಣಗೌಡರು ಅಲ್ಲಿಯ ಸ್ಥಳೀಯ CB ರಾಮನಗರದ ಅಧ್ಯಕ್ಷರಾದಂಥ ಪ್ರಶಾಂತ್ ಅವರಿಗೆ ಈಗ ಹೋಗಿ ಅಲ್ಲಿ ಏನೇ ನಡೆಯಿದೆ, ಏನು ಯಾರಿದ್ರೆ ತಮಿಳವರು, ನೀವು ಯಾರು ಕೇರ್ ಮಾಡಬೇಡ್ರಿ, ಅಲ್ಲಿ ಏನು ಮಾಡಬೇಕು ಸರಿಯಾಗಿ ಪಾಠವನ್ನು ಕಲಿಸೋ ಜೊತೆಗೆ ಅವರಿಗೆ ಸ್ಟೇಷನಲ್ಲಿ ಒಳ್ಳೆ ನ್ಯಾಯ ಸಿಗಬೇಕು, ಮತ್ತೆ ಅವರು ವ್ಯಾಪಾರ ಅಲ್ಲಿ ಕಂಟಿನ್ಯೂ ಆಗಬೇಕು ಅನ್ನುವ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಛತ್ರಿ ಹಾಕೊಂಡಿಲ್ಲಣ್ಣ, ಛತ್ರಿ ಹಾಕಿ ಜಗಳ ಕೊತ್ತಾಳ ಕಡೆ ಹಳ್ಳಿ ಬಂದು ಲೈನಲ್ಲಿ ಒಬ್ರು ಹೇಳ್ಕೊಟ್ಟಂಗೆ ಒಬ್ರು ಫಾಲೋ ಮಾಡ್ಕೊಂಡು ಇದು ಮಾಡ್ತಾರೆ. ಒಬ್ರು ಹೇಳ್ಕೊತೀನಿ ಎಲ್ಲ ಬಂದು ಹೊಡೆದಾಕ ಮಾಡ್ತಾರಣ. ಯಾರು ನನ್ನ ಸಪೋರ್ಟಿ ಕಡೆಗೆ ಅಣ್ಣ ಒಬ್ಬರು ಬಿಡ ಅಂದು ನನ್ನ ಸಪೋರ್ಟ್ ಮಾಡಿಲ್ಲಣ್ಣ. ಅದಕ್ಕಿಂತಲೂ ನಾನು ನನ್ನ ಮಗನ ಹೊರತು ನನ್ನ ಗಂಡ ಏನು ಭಯ ಬೀಳಕ್ಕೆ ಹೋಗ್ಬೇಡಿ, ನಾವು ಜೊತೆಲಿದ್ದೀವಿ. ಶನಿವಾರದಂದು ಬೆಳಗ್ಗೆ 9 ಗಂಟೆಗೆ ನಮ್ಮ CB ರಾಮನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಕದ್ದಾಸ್ಪುರ ಮುಖ್ಯ ರಸ್ತೆಯಲ್ಲಿ ನಮ್ಮ ಸಹೋದರಿಯಾದಂಥ ಗಾಯತ್ರಿ ಅವರ ಹಣ್ಣು ಅಂಗಡಿ ಇಟ್ಟಿರ್ತಾರೆ. ಅಲ್ಲಿ ಅಕ್ಕಪಕ್ಕ ಇದ್ದಂತಹ ಸ್ಥಳೀಯರು ಹಾಗೂ ಅಂಗಡಿಯವರು ಮಹಿಳೆ ಮೇಲೆ ಹಲ್ಲೆ ಮಾಡಿ ಅವರ ಗಂಡನಿಗೂ ಅವರ ಮಗನಿಗೂ ಸಹ ಹಲ್ಲೆ ಮಾಡಿರ್ತಾರೆ. ಇದನ್ನು ತಿಳಿದು ಇವರು ಖುದ್ದಾಗಿ ಅಣ್ಣ ನಾರಾಯಣಗೌಡರು ಹಾಗೂ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಧರ್ಮಣ್ಣ ಅವರು ಸಹ ನಮಗೆ ಕರೆ ಮುಖಾಂತರ ತಿಳಿಸಿದಾಗ ಇವರನ್ನು ನಾವು ಭೇಟಿ ಮಾಡಿ ಬೈಪಳ್ಳಿ ಪೊಲೀಸರಿಗೆ ದೂರು ದಾಖಲು ಮಾಡಿ ಏನು ಹಲ್ಲೆ ಮಾಡಿರ್ತಾರೆ ಅವರನ್ನು ಕರೆಸಿ ವಿಚಾರಣೆ ಮಾಡಿ ಕಾನೂನು ಪ್ರಕಾರವಾಗಿ ಶಿಕ್ಷೆ ಕೊಡಿಸ್ತೀನಿ ಅಂತ ಠಾಣೆಯಲ್ಲಿ ಹೇಳಿದ್ದಾರೆ. ಪ್ರಶಾಂತ್ ಅಣ್ಣ ಅವ್ರು ಬಂದ್ಬಿಟ್ಟು ನಂದೇನು ಪ್ರಾಬ್ಲಮ್ ಇತ್ತು ಅದನ್ನು ಸಾಲ್ವ್ ಮಾಡ್ತಾರೆ. ಏನೇ ತೊಂದರೆ ಮುಂದೆ ನಿಂತು ನಾವು ಏನಿದೆಯೋ ಅದನ್ನು ಹೇಗೆ ನಡ್ಸ್ಕೊಂಡು ಹೋಗ್ತೀರ ಹಾಗೆ ನಡ್ಸ್ಕೊಂಡು ಹೋಗ್ರಿ. ನಿಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಇರುತ್ತೆ. ಈಗ ನಿಮ್ಮ ಸಮಸ್ಯೆ ಬಗ್ಗೆ ಅಂತ